ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಏನಿದೆ ಆ ಜಂಟಿ ಸಮಿತಿಯ ರಾಜ್ಯ ಸಂಚಾಲಕನಾಗಿದ್ದೇನೆ. ಅದೇ ಥರದಲ್ಲಿ AIUTUC ಸಂಘಟನೆಯ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ. ಈಗಾಗಲೇ ತಮಗೆಲ್ಲ ಗೊತ್ತಾಗಿರಬೇಕು, ಏನೊಂದು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ದೇಶದಾದ್ಯಂತ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಆ ಮುಷ್ಕರ ಪ್ರಭಾವ ಎಷ್ಟಿದೆ ಅಂತ ಹೇಳಿದರೆ ಅನೇಕ ರಾಜ್ಯಗಳಲ್ಲಿ ಒಂದು ಬಂದ್ನ ವಾತಾವರಣ ಸೃಷ್ಟಿಯಾಗಿದೆ. ಬಿಹಾರ್ ಇರ್ಬೋದು, ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಅನೇಕ ರಾಜ್ಯಗಳಲ್ಲಿ ಬಂದಿನ ವಾತಾವರಣ ಸೃಷ್ಟಿಯಾಗಿದೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿಗಳು ಜನಸಾಮಾನ್ಯರನ್ನ ಎಷ್ಟು ಮಟ್ಟಿಗೆ ತಟ್ತಾ ಇದೆ ಅನ್ನೋ ಒಂದು ಅಂಶ ಇವತ್ತು ಕಾಣಿಸ್ತಾ ಇದೆ. ಇವತ್ತೇನೊಂದು ಲೇಬರ್ ಕೋಡ್ ಹೆಸರಲ್ಲಿ ಇವತ್ತು ಕಾರ್ಮಿಕ ಸಮುದಾಯವನ್ನ ಗುಲಾಮಗಿರಿಗೆ ತಳ್ಳೋದಕ್ಕೆ ಕೇಂದ್ರ ಸರ್ಕಾರ ಆ ಒಂದು ಕೋಡನ್ನು ಒತ್ತಾಯಪೂರ್ವಕವಾಗಿ ವಿವಿಧ ರಾಜ್ಯಗಳ ಮೇಲೆ ಹೇರ್ತಾ ಇದ್ದಾರೆ. ಅದಕ್ಕೊಂದು ರೂಲ್ಸ್ ಫಾರ್ಮ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನೊಂದು ಸ್ವಾತಂತ್ರ್ಯ ಪೂರ್ವದಲ್ಲೇ ನಡೆದಿರ್ತಕ್ಕಂಥ ಒಂದು ಏನಿದೆ ಆ್ಯಕ್ಟ್ ಏನಿದೆ, ಆ ID ಆ್ಯಕ್ಟ್ ಅಂತ ಏನು ಕರಿತೀವಿ, ಅದು ಇವತ್ತು ಕಾರ್ಮಿಕರಿಗೆ ಬೈಬಲ್ ಅಂತ ಕರೀತಾರೆ. ಇಂಡಿಯನ್ ಡಿಸ್ಪ್ಯೂಟ್ ಆಕ್ಟ್ 28ರಲ್ಲಿ ಬಂದಿರತಕ್ಕಂಥವು, ಅದನ್ನ ಮೂಲೆ ತಳ್ಬಿಟ್ಟು ಇವತ್ತಿನ ದಿನ ಲೇಬರ್ ಕೋಡ್ ಅನ್ನು ತರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ಕಡೆದಲ್ಲೂ ಸಹ ದುಡಿತದ ಅವಧಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಇವತ್ತು 12 ಗಂಟೆಗಳ ದುಡಿತದ ಅವಧಿಯ ಒಂದು ಪರಿಣಾಮದಿಂದಾಗಿ ಎಲ್ಲ ಫ್ಯಾಕ್ಟರಿಗಳಲ್ಲಿ 3 ಶಿಫ್ಟ್ ಏನಿದೆ ಅದು 2 ಶಿಫ್ಟ್ಗೆ ಇಳಿತಾ ಇದೆ. ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಮನೆ ಕಳಿಸ್ತಾ ಇದ್ದಾರೆ. ಅವು ಒತ್ತಾಯಪೂರ್ವಕವಾಗಿ ಅವರನ್ನ ಒಂದು ಕನ್ಸೆಂಟ್ ಲೆಟರ್ ಒತ್ತಾಯಪೂರ್ವಕವಾಗಿ ಒಬ್ಬೊಬ್ಬರನ್ನೇ ಕರೆದ್ಬಿಟ್ಟು ಪತ್ರಕ್ಕೆ ಸಹಿ ಹಾಕೊಂಡು ಇವತ್ತು OT ಮಾಡಿಸ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಸಹ OT ಏನು ಓವರ್ ಟೈಮ್ ಹೆಚ್ಚಳ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ. ಸೊ ಈ ತರದಲ್ಲಿ ಇವತ್ತು ಕಾರ್ಮಿಕರು ಕುದಿತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರವನ್ನು ಸಹ ಕನಿಷ್ಠ ವೇತನವನ್ನ ಜಾಸ್ತಿ ಮಾಡಬೇಕಾಗಿತ್ತು. ಆ ಕನಿಷ್ಠ ವೇತನ ಇವತ್ತು ಕೋರ್ಟಲ್ ಇದೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಅದನ್ನ ಮಾಡ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಮಾನ್ಯ DCM ಸಾಹೇಬರು ಕನಿಷ್ಠ ವೇತನವನ್ನು ನಾವು ಜಾಸ್ತಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮಾಲೀಕರ ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಅದು ಎಲ್ಲದೂ ಸಹ ನಮಗೆ ಆಘಾತವನ್ನು ಉಂಟು ಮಾಡಿದೆ. ಹಾಗಾಗಿ ಇವತ್ತು ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಜನ, ಏನಿಲ್ಲ ಅಂದ್ರೂ 8,000ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಯಶಸ್ವಿ ಮುಷ್ಕರವಾಗಿ ಇವತ್ತು ರಾಜ್ಯದಲ್ಲಿ ಹೊರಹೊಮ್ಮುತ್ತಾ ಇದೆ. ಎಲ್ರಿಗೂ ವಂದನೆಗಳು.